ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ವೇದಾಂತ ಪ್ರವಚನ ಮಾಲಿಕೆ 2. ಮಾಲಿಕೆ 1 ಅಂತಂದ್ರೆ ಪ್ರವಚನಗಳ ಸಂಗ್ರಹ ಯೋಗ ವಾಸಿಷ್ಠ. ಇನ್ನು ಮುದ್ರಣದಲ್ಲಿದೆ ಅಂತ, ಅದು ಇನ್ನ ಬಿಡುಗಡೆ ಆಗಿಲ್ಲ. ಅದು ಯೋಗ ವಾಸಿಷ್ಠವನ್ನ ಸಂಗ್ರಹದ ಇದು. ಪ್ರವಚನ 2 ಅಂತಂದ್ರೆ ಮಹಾಲಿಂಗರಂಗರ ಅನುಭವಾಮೃತ ಗ್ರಂಥ ಆಧಾರಿತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರಭಟ್ಟ ಅಗ್ನಿಹೋತ್ರಿ ಇವರ ಪ್ರವಚನಗಳ ಒಂದು ಮೆಲುಕು ಕಾರ್ಯಕ್ರಮ. ಇದು ಸಾರ್ಥಕ ಅನಿಸ್ತದಲ್ರಿ? ಪಾಠ ಮಾಡ್ತಾ ಇರೋದು, ಒಳ್ಳೆ ಪ್ರವಚನಗಳನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಜ್ಞಾನ ಫುಲ್ ಅದ. ಮೊದಲು ಏನ್ ಹೇಳಿದ್ರು ಸಂದೇಶ ಅಂತಂದ್ರೆ, ಪ್ರತಿಯೊಂದು ಜೀವಿ ಭೂಮಿ ಮೇಲೆ ಕೇವಲ 2 ಉದ್ದೇಶಗಳಿಗಾಗಿ ಬಡದಾಡ್ತಿರ್ತದ. ಏನು ಅಂತಂದ್ರೆ ಇಷ್ಟ ಪ್ರಾಪ್ತಿ, ಅನಿಷ್ಟ ನಿವೃತ್ತಿ. ಇಷ್ಟ ಪ್ರಾಪ್ತಿ, ಅನಿಷ್ಟ ನಿವೃತ್ತಿ ಅಂತಂದ್ರೆ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಸೇಮ್ ಮೋಕ್ಷಕ್ಕಾಗಿ ಬಡದಾಡ್ತದ. ಆದರೆ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಪ್ರಾಪ್ತಿಯಾಗಿದ್ದು ಶಾಶ್ವತವಾಗಿ ಉಳಿತಾ ಇಲ್ಲ, ನಿವೃತ್ತಿಯಾಗಿದ್ದು ಶಾಶ್ವತವಾಗಿ ಹೋಗ್ತಾ ಇಲ್ಲ, ಮತ್ತೆ ಬರ್ತಾ ಇದೆ. ಅನಿಷ್ಟ ನಿವೃತ್ತಿ ಮಾಡ್ಕೊಂಡಿವಿ ಅನ್ನೋದ್ರಾಗೆ ಮತ್ತೆ ಬರ್ತದ, ಇಷ್ಟ ಪ್ರಾಪ್ತಿ ಮಾಡ್ಕೊಂಡಿವಿ ಅನ್ನೋದ್ರಾಗೆ ಅದು ಮತ್ತೆ ಕಳೆದು ಹೋಗ್ತದ. ಹಿಂಗಾಗಿ ಇಲ್ಲಿ ಲೌಕಿಕ ಪಾರಮಾರ್ಥಿಕ ಅಂತೇಳಿ 2 ರೀತಿ ಸಾಧನೆಗಳದವ. ಪಾರಮಾರ್ಥಿಕ ಸಾಧನೆಯ ಬಗ್ಗೆ ಗೊತ್ತಿಲ್ಲದಕ್ಕ ಲೌಕಿಕ ಸಾಧನೆಗಳ ಮೂಲಕವೇ ಶಾಶ್ವತವಾದ ಇಷ್ಟ ಪ್ರಾಪ್ತಿ, ಶಾಶ್ವತವಾದ ಅನಿಷ್ಟ ನಿವೃತ್ತಿ ಮಾಡ್ಕೋಬೇಕಂತೇಳಿ ಜೀವ ಬಡದಾಡಿ ಹೈರಾಣ ಆಗ್ತದ. ಆದ್ರೆ ಅದು ಏನ್ ಮಾಡಿದ್ರು ಸಹಿತ ಇದು ಉಸಿರು ಬಂದಾಯ್ತು ಅಂತಂದ್ರ ಅದು ತಾತ್ಕಾಲಿಕನೇ. ಅದು ಈ ಜನ್ಮಕ್ಕೆ ಕೊನೆ ಆಗಿಬಿಡ್ತದೆ, ನಾವು ಎಷ್ಟು ಬಡದಾಡಿ ಮಾಡಿದ್ರು. ಅದಕ್ಕೆ ಶಾಶ್ವತವಾದಂತ ಇಷ್ಟ ಪ್ರಾಪ್ತಿ, ಶಾಶ್ವತವಾದಂತ ಅನಿಷ್ಟ ನಿವೃತ್ತಿ ಅದರಿಂದ ಅಂತಂದ್ರೆ ಈ ಆಧ್ಯಾತ್ಮ ಸಾಧನ, ಪರಮಾರ್ಥ ಸಾಧನ, ಬ್ರಹ್ಮಜ್ಞಾನ ಸಾಧನ, ಬ್ರಹ್ಮಭಾನ ಸಾಧನದಿಂದ ಅಂತ ಹೇಳ್ತಾ ನಿನ್ನೆ ಏನ್ ಹೇಳಿದ್ರು, ಈ ಲೌಕಿಕ ಸುಖ ಭೋಗಗಳನ್ನ ಹೆಚ್ಚು ಸಂಗ್ರಹ ಮಾಡಿದ್ದೇವಂತಂದ್ರೆ ಬಡತನ ದುಃಖ ಯಾಕೆ ಬರ್ತದ? ಭಯಂಕರ ಆಗರ್ಭ ಶ್ರೀಮಂತರಿಗೆ ಬಡತನದ ಸಮಸ್ಯೆ ಎಲ್ಲಿರ್ತದ? ಅದೇ ಜಗ್ಗಿ ಜಮಾಯಿಸಿಟ್ಕೊಂಡಿದ್ರೆ ಸಮಸ್ಯೆ ಇರಂಗಿಲ್ಲ ಅನ್ನೋಂಥದ್ದು ಒಂದು ವಾದ. ಅದಕ್ಕೆ ಇವ್ರು ಏನ್ ಹೇಳಿದ್ರು, ಶ್ರೀಮಂತರಲ್ಲಿ 2 ರೀತಿ. ಒಬ್ಬ ಶ್ರೀಮಂತ ಕೊಟ್ಟಿ ನೋಟುಗಳು ಪ್ರಿಂಟ್ ಮಾಡಿ ಅವನು ಮನಗಟ್ಲೆ ನೋಟ್ ತುಂಬ್ಕೊಂಡ ಮನ್ಯಾಗ, ಕೊಟ್ಟಿ ನೋಟಿನ ಶ್ರೀಮಂತ. ಇನ್ನೊಬ್ಬವ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದಂತ ಅವನ ನಿಜವಾದ ಸತ್ಯದ ಗಳಿಕೆಯ ಶ್ರೀಮಂತ. ಹಂಗ ಇಲ್ಲಿ ಪ್ರಾಪಂಚಿಕ ವಸ್ತುಗಳ ಸಂಗ್ರಹ ಮಾಡಿಕೊಂಡು ಅದೇ ತನ್ನ ನಿಜವಾದ ಸಂಪತ್ತು, ಪ್ರಪಂಚದಲ್ಲಿನ ಸುಖವೇ ಸುಖ, ಪ್ರಾಪಂಚಿಕ ವಿಷಯಗಳೇ ಆ ಸುಖಕ್ಕೆ ಸಾಧನೆಗಳು ಅಂತೇಳಿ ಯಾರು ತಿಳ್ಕೊಂಡಾರ ಅವರೆಲ್ಲ ಎಂತ ಶ್ರೀಮಂತರು, ಎಂತ ಸುಖಿಗಳು? ಕೊಟ್ಟಿ ನೋಟಿನ ಶ್ರೀಮಂತ ಖರೆ ಶ್ರೀಮಂತ, ನಕಲಿ ಶ್ರೀಮಂತ. ಅಸಲಿ ಶ್ರೀಮಂತನೋ ನಕಲಿ ಶ್ರೀಮಂತರಿ? ಕೊಟ್ಟಿ ನೋಟು ತುಂಬ್ಕೊಂಡು ಕುಂತವ ನಕಲಿ ಶ್ರೀಮಂತ. ಅದು ಹೇಳಿದ್ರಿ ಈಗ ಅವರು. ನಕಲಿ ಶ್ರೀಮಂತ
ಅಸಲಿ ಶ್ರೀಮಂತ ಅಂತಂದ್ರ ತಾನು ದುಡಿದು ದುಡ್ಡು ಸತ್ಯದ ಗಳಿಕೆ ಸತ್ಯ ಶುದ್ಧ ಕಾಯಕ ಮಾಡಿ ಗಳಿಕೆನ ಅದು. ಹಂಗ ಇದು ಪಾರಮಾರ್ಥಿಕ ಸುಖ ಏನದಲ್ಲ ಅದು ಅಸಲಿ ಸುಖ. ಈ ಹೊನ್ನು ಹೆಣ್ಣು ಮಣ್ಣು ಅಧಿಕಾರ ಪ್ರಚಾರ ಮತ್ತಿನ್ನೇನೇನದವ ಅವೆಲ್ಲ ಎಂಥ ಸುಖಗಳು ಅಂದ್ರೆ ನಕಲಿ ಸುಖಗಳು ಅಂತ ಹೇಳ್ಬಿಟ್ರಿ. ಹಾವು ಕತ್ತಲದಾಗಿದ್ದವನಿಗೆ ಅದೇ ಖರೆ ಅನಿಸಿ ನನಗೆ ಹಾವು ಕಚ್ಚದ ಬಂಡ್ರು ಅಂತೇಳಿ ಒದರ್ತಾನ ಅಳತಾನ ಎಲ್ಲ ಮಾಡ್ತಾನ. ಅದನ್ನ ಸರಿಯಾಗಿ ಬೆಳಕಿನಾಗ ನೋಡಿದ್ರೆ ಹಗ್ಗದ ತುಂಡು ಅಂತ ಗೊತ್ತಾದ ಮೇಲೆ ಹಾವು ಅಲ್ಲದರಲ್ಲಿ ಹಾವಿನ ಕಲ್ಪನೆ ಹೇಗೆ ಮಾಡುತ್ತೇವೆಯೋ ಹಾಗೆ ಸುಖವಲ್ಲದರಲ್ಲಿ ಸುಖದ ಕಲ್ಪನೆ ಮಾಡುತ್ತೇವೆ. ಪ್ರಾಪಂಚಿಕ ವಸ್ತುಗಳು ಸುಖದ ವಸ್ತುಗಳಲ್ಲವು, ದುಃಖದ ವಸ್ತುಗಳು. ದುಃಖದ ವಸ್ತುಗಳು ಇದ್ರೂ ಸಹಿತ ಅದರೊಳಗ ಸುಖದ ಕಲ್ಪನೆ ನಾವು ಮಾಡ್ಕೊತೀವಿ. ಹಿಂಗಾಗಿ ಏನಾಗ್ತದೆ, ಕಲ್ಪಿತ ಸುಖ ಅದು ನಮ್ಗೆ ಸುಖ ಕೊಡಂಗಿಲ್ಲ, ದುಃಖನೇ ಕೊಡ್ತದ. ಸುಖ ಅಲ್ಲದರಲ್ಲಿ ಸುಖದ ಕಲ್ಪನೆ ಮಾಡುತ್ತೇವೆ ವಿನಃ ಮತ್ತೇನು ಅಲ್ಲ. ಅದು ಇರುವುದು ಒಂದು ಕಡೆಗೆ, ನಾವು ಹುಡುಕೋದು ಇನ್ನೊಂದು ಕಡೆಗೆ. ಸುಖ ಎಲ್ಲದರಿ, ಆನಂದ ಎಲ್ಲದ, ಪರಮಾರ್ಥದಾಗದ. ಹುಡುಕದಾದ್ರೆ ಹುಡುಕ್ಲಕತ್ತೀವಿ ವಿಷಯ, ಸಂಸಾರದಾಗ ಹುಡುಕ್ಲಕತ್ತೀವಿ. ಸಂಸಾರದಾಗ ಸುಖ ಹುಡುಕ್ಲಕತ್ತೀವಿ, ಅದು ಇರೋದು ಪರಮಾರ್ಥದಾಗ ಅದ. ಒಂದು ಮಾಡದಲ್ಲಿ ಒಂದು ವಸ್ತುವನ್ನಿಟ್ಟು ಅದರ ಎದುರಿಗೆ ಸ್ವಲ್ಪ ದೂರದಲ್ಲಿ ಒಂದು ಕನ್ನಡಿ ಇಡಬೇಕು. ಒಂದು ಮಾಡದಾಗ ಒಂದು ವಸ್ತು ಇಟ್ಟು ಅದರ ದೂರದಲ್ಲಿ ಒಂದು ಕನ್ನಡಿ ಇಡಬೇಕು. ಆ ಕನ್ನಡಿಯಲ್ಲಿ ಆ ವಸ್ತು ಕಾಣಿಸುತ್ತದೆ, ಆದರೆ ಕಾಣಿಸುತ್ತದೆ ಅಷ್ಟೇ, ತೆಗೆದುಕೊಳ್ಳಲಿಕ್ಕೆ ಬರುವುದಿಲ್ಲ. ಪ್ರತಿಬಿಂಬ ಹೆಂಗ್ ತಗೊಳಕ್ ಬರ್ತದೆ? ಅದು ಕೈಗೆ ಸಿಗುವುದೇ ಇಲ್ಲ. ಯಾಕೆಂದರೆ ಅದು ಈ ಬದಿಗೆ ಇದೆ, ಆ ವಸ್ತು ಎಲ್ಲದ ಈ ಕಡೆ ಬಗ್ಲದ, ಅದು ಕನ್ನಡಿಯಾಗಿಲ್ಲ. ಅದನ್ನ ಅಲ್ಲಿ ಇಡಲಾಗಿದೆ, ಆದರೆ ಅಲ್ಲಿ ಕನ್ನಡಿಯಲ್ಲಿ ಕಾಣಿಸುತ್ತದೆ. ಅದು ನೋಡುವ ಮಟ್ಟಿಗೆ ಮಾತ್ರ. ನಮ್ಮ ಕೈವಶ ಆಗಬೇಕಾದರೆ ನಾವು ಹಿಂತಿರುಗಬೇಕು. ಅಲ್ಲಿ ಹಿಂದೆಯೇ ಮಾಡವಿರುತ್ತದೆ, ಅದರಲ್ಲಿ ಇರುತ್ತದೆ ಆ ಗಂಟು. ಹಾಗೆಯೇ ಎಲ್ಲಿಯವರೆಗೆ ನಾವು ವಿಷಯ ಅಭಿಮುಖರಾಗಿಯೇ ಇದ್ದು ಆ ಸುಖವನ್ನು ಪಡೆಯಬೇಕೆಂದುಕೊಳ್ಳುತ್ತೇವೆಯೋ ಅಲ್ಲಿಯವರೆಗೆ ಆ ಸುಖ ನಮಗೆ ಕೇವಲ ಕಾಣಿಸುತ್ತದೆ, ಇಲ್ಲವಂತಲ್ಲ, ಕಾಣಿಸುತ್ತದೆ. ಆದರೆ ಅದು ಕೈಗೆ ಹತ್ತುವುದಿಲ್ಲ ಎಂಬುದು ನೆನಪಿರಲಿ. ಸಂಸಾರದಾಗ ಸುಖ ಹೆಂಗದ ಅಂತಂದ್ರೆ ಸುಖದ ಪ್ರತಿಬಿಂಬ ಆದ, ಬಿಂಬರೂಪಿ ಸುಖ ಇಲ್ಲ. ಬಿಂಬರೂಪಿ ಸುಖ ಕೂಟಸ್ಥನಲ್ಲೇ ಆದ. ಅದಕ್ಕಾಗಿಯೇ ಈ ಕನ್ನಡಿಯ ದೃಷ್ಟಾಂತ ಕೊಟ್ಟಿದ್ದು. ನಮಗೆ ಒಂದು ವೇಳೆ ಸುಖವು ತೋರದೇ ಇದ್ದಿದ್ದರೆ ನಾವು ಪ್ರಯತ್ನವನ್ನು ಮಾಡುತ್ತಿದ್ದೇವೋ ಇಲ್ಲ. ಅದು ಪ್ರತಿಬಿಂಬ ನಮಗ ತೋರ್ಲಿಲ್ಲ ಅಂತಂದ್ರ ನಾವು ಪ್ರಯತ್ನನೇ ಮಾಡ್ತಿದ್ದಿಲ್ಲ. ಅಲ್ಲಿ ಪ್ರತಿಬಿಂಬದೊಳಗ ಸುಖದ ಪ್ರತಿಬಿಂಬ ಅಲ್ಲಿ ಆದ ಅಂತೇಳಿ ಸಂಸಾರದಾಗ ಸುಖದ ಪ್ರಯತ್ನ ಮಾಡ್ಲಿಕ್ಕೆ ಚಾಲು ಮಾಡ್ತೀವಿ. ಅದು ಏನದ ಅಂತಂದ್ರೆ ನಿನಗೆ ಸುಖ ಬೇಕು ಅಂತೇಳಿ ಏನ್ ಪ್ರಯತ್ನ ಮಾಡ್ಲಕತ್ತಿದೆ, ಅದು ಪ್ರಯತ್ನದ ದಿಕ್ಕು ತಪ್ಪದ ಅಂತೇಳಿ ಗುರು ಹೇಳಿದ ಮೇಲೆ ಮತ್ತೆ ಸರಿಯಾದ ದಿಕ್ಕಿನಾಗ ಹೋಗ್ಬಿಟ್ರೆ ಪ್ರಯತ್ನ ಆರಂಭ ಆಗದೆ ಎಲ್ಲಿಂತ ವಿಷಯಗಳಿಂದಲೇ ಪ್ರಯತ್ನ, ಸುಖದ ಪ್ರಯತ್ನ ಆರಂಭ ಆಗದೆ ವಿಷಯಗಳಿಂದ. ಕಂಡುದ ಹಿಡಿಯಲಲ್ಲದೆ ಕಾಣುದ ಹಿಡಿದೇನೆಂದಡೆ ಸಿಕ್ಕದೆಂಬ ಬಳಲಿಕೆ ನೋಡ. ಅದಕ್ಕೆ ಮೊದಲು ಕಂಡದ್ದು ಹಿಡಿಬೇಕಲ್ಲ, ವಿಷಯಗಳನ್ನು ಹಿಡ್ಕೊಂಡು ಸುಖದ ಸಂಶೋಧನೆ ಚಾಲು ಮಾಡ್ಬೇಕು. ಚಾಲು ಮಾಡಿ ಸುಖ ಬೇಕು ಅನ್ನೋಂಥದ್ದು ನಂಬಲ್ಲಿ ಹಂಬಲ ಹೆಚ್ಚಾದಾಗ ಗುರು ಏನ್ ಮಾಡ್ತಾನೆ, ಡೈರೆಕ್ಷನ್ ಚೇಂಜ್ ಮಾಡ್ಬಿಡ್ತಾನೆ. ಇದು ಮಾಡಿದ್ರೆ ಸುಖ ಆಗಲ್ಲ, ಇದು ಬೇಡಪ್ಪ, ಸಂಸಾರ ಸುಖದೊಳಗೆ ಅರ್ಥ ಇಲ್ಲ, ಪರಮಾರ್ಥದ ಕಡೆ ಹೊಳ್ಳು, ಅದ್ರಾಗ ನಿನಗೆ ಸುಖ ಸಿಗ್ತದ ಅಂತ ಹೇಳ್ತಾನೆ. ನಮಗೆ ಒಂದು ವೇಳೆ ಸುಖವು ತೋರದೇ ಇದ್ದರೆ ನಾವು ಪ್ರಯತ್ನ ಮಾಡುತ್ತಿದ್ದೇವೋ, ಮಾಡಂಗಿಲ್ಲ. ಆ ಸಂಸಾರದಾಗ ಸುಖನೇ ಇದ್ದಿದ್ದಿಲ್ಲ ಅಂತಂದ್ರೆ ಏನು ಮಾಡ್ತಿದ್ದಿಲ್ಲ ನಾವು. ಅದ್ರಾಗ ಏನೋ ಸುಖ ಆದ ಅನ್ನೋದಕ್ಕೆ ಮಾಡ್ಲಕತ್ತೀವಿ ಪ್ರಯತ್ನ.
ಸಂಸಾರದಾಗ ಏನು ಸುಖನೇ ಇಲ್ಲ ಅನ್ಸಿತ್ತಂತಂದ್ರ ಸಂಸಾರ ಎಲ್ಲ ಯಾರು ಯಾಕೆ ಮಾಡ್ಲಕ್ ಹೋಗ್ತಿದ್ದೀರಿ? ಸುಖ ಇಲ್ಲದ ಯಾರು ಪ್ರಯತ್ನ ಮಾಡ್ಲಕ್ ಹೋಗ್ತಾರನ್ರಿ ಹೈರಾಣಾಗಿ ಮಾಡ್ಲಕ್? ಏನಾದ್ರೂ ಪ್ರಯತ್ನ ಮಾಡ್ತಿದ್ರೇನು? ಹೆಣ್ಣು ನೋಡೋದು, ಮದುವೆ ಮಾಡ್ಕೊಳ್ಳೋದು, ಮನಿ ಕಟ್ಟೋದು, ಮಕ್ಕಳು ಮರಿ ಮಾಡೋದು, ಹೊಲ ಮನಿ ಮಾಡೋದು, ಈಟೆಲ್ಲ 100 ವರ್ಷ ಬಡದಾಡಿ ಮಾಡ್ತಲ್ಲ, ಅದ್ರಾಗ ಸುಖ ಆದ ಅನ್ನೋದು ಗೊತ್ತಿದ್ದಿದ್ದಿಲ್ಲ ಅಂತಂದ್ರೆ ಪ್ರಯತ್ನ ಮಾಡ್ತಿದ್ರೇನು? ಇಲ್ಲ ಸುಖ ಇಲ್ಲ ಅಂತಂದ್ರೆ ಮಾಡ್ತಿದ್ರೇನಂತ ಕೇಳಕತ್ತಾರ ಅವರು. ಇಷ್ಟೆಲ್ಲ ಬಡದಾಡಿ ಸಂಸಾರ ಎದಕ್ ಮಾಡ್ಲಕತ್ತೀರಿ ನೀವು? ಸುಖ ಆದಂತ ಭ್ರಮೆಲಿಂತ ಮಾಡ್ಲಕತ್ತೀರಿ. ಆದ ಅಂತ ಒಂದ್ ವೇಳೆ ಅದು ಇಲ್ಲ ಅಂತಂದ್ರ ಮಾಡ್ತಿದ್ರೇನಂತ ಕೇಳ್ತಾರ ಅವ್ರು. ಅದ್ರೊಳಗೆ ಸುಖ ಇಲ್ಲ ಅಂತೇಳಿ ನಿಮಗ ಅನಿಸಿತ್ತು ಅಂತಂದ್ರ ಅದೇ ಹೇಳ್ತಾರ ಅವ್ರು. ಒಂದು ವೇಳೆ ಸುಖವು ತೋರದೇ ಇದ್ದಿದ್ದರೆ ನಾವು ಪ್ರಯತ್ನವನ್ನು ಮಾಡ್ತಿದ್ದೇವೇನು ಅಂತ ಕೇಳ್ತಾರ. ಅದ್ರಾಗ ಸುಖ ಇದ್ದಿದ್ದಿಲ್ಲ ಇಲ್ಲ ಅನ್ನೋದು ಮೊದಲೇ ಗೊತ್ತಾಗಿತ್ತು ಅಂದ್ರೆ ಪ್ರಯತ್ನ ಮಾಡ್ತಿದ್ರೇನು? ಮಾಡ್ತಿದ್ರೆ ಇಲ್ಲ ಮಾಡ್ತಿದ್ರಿ. ಸುಮ್ನೆ ಯಾರು ಹುಚ್ಚರು ಮಾಡಂಗಿಲ್ಲ. ತುಪ್ಪ ಹಚ್ಚಿದ ಕತ್ತಿ ನಾಯಿ ಅದು ಕಾಣುತ್ತದೆ, ಸುಖ ಕಾಣ್ಲಿಕ್ಕತ್ತದಷ್ಟೇ. ಅದು ಇದೆ, ಅದು ಸುಖ ಆದ. ಎಲ್ಲಿ ಅದಪ್ಪ ಅಂತಂದ್ರ ಅದು ಪರಮಾರ್ಥದಾಗ ಆದ. ಸಂಸಾರದಾಗ ತೋರಿಕೆಯಲ್ಲಿ ಆದ, ಪರಮಾರ್ಥದಾಗ ಅಸ್ತಿತ್ವ ಅದರದು. ವಾಸ್ತವಿಕವಾಗಿ ಸುಖ ಎಲ್ಲಿದೆ? ಪರಮಾರ್ಥದಲ್ಲಿ. ತೋರಿಕೆಯಲ್ಲಿ ಎಲ್ಲಿದೆ? ಸಂಸಾರದಲ್ಲಿ. ಹೀಗದ ನೋಡ್ರಿ. ಪ್ರಭುದೇವರು ಹೇಳಿದ್ರ, ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಏನ್ರಿ? ಏನ ಪ್ರಭುದೇವ್ರ ಏನೋ ಹೇಳಕತ್ತಾರ? ಅಂದ್ರ ಸಾಸಿವೆಯಷ್ಟು ಸುಖ ಅಂದ್ರೆ ಏನು? ಪ್ರತಿಬಿಂಬ, ನೋಟದ ಸುಖ ಅಷ್ಟೇ, ಭೋಗದ ಸುಖ ಇಲ್ಲ ಅದ್ರೊಳಗೆ. ಬರೀ ನೋಡೋದಕ್ಕಷ್ಟೇ ಅದ ಅದ್ರೊಳಗೆ. ಪ್ರತಿಬಿಂಬ ರೂಪ ಸುಖ ಅದ, ಬಿಂಬ ರೂಪ ಸುಖ ಇಲ್ಲ ಅದ್ರಾಗ. ಸುಖ ತೋರದೇ ಇದ್ರೆ ಯಾರಾದ್ರೂ ಪ್ರಯತ್ನ ಮಾಡ್ತಿದ್ರೇನು? ಇಲ್ಲ. ಅದು ಕಾಣುತ್ತದೆ, ಆದರೆ ಅದು ಇದೆ. ಎಲ್ಲದ ಒಂದು ಕಡೆಗೆ, ನಮಗೆ ಕಾಣುತ್ತದೆ ಇನ್ನೊಂದು ಕಡೆಗೆ. ಈ ರೀತಿ ಗೊಂದಲವಾಗಿದೆ. ಎಷ್ಟು ಸರಳವಾಗಿ ಹೇಳ್ಕೊತ ಹೊಂಟಾರ ನೋಡ್ರಿ ಅವರು. ವಾಸ್ತವಿಕವಾಗಿ ಸುಖ ಪಾರಮಾರ್ಥಿಕವಾಗಿ ಅದದು. ಕೂಟಸ್ಥನಲ್ಲಿ ಸುಖ ಅದ. ತೋರ್ತಾ ಇರೋದು ಎದರೊಳಗೆ ತೋರ್ಲಕತ್ತದು? ಪ್ರತಿಬಿಂಬ, ಅಂತಃಕರಣದಾಗ ತೋರ್ಲಕತ್ತದ. ಆದ್ದರಿಂದ ವಿಷಯಾದಿಗಳಲ್ಲಿ ಸುಖವೂ ಇಲ್ಲ. ಡಿಸೈಡ್ ಮಾಡಿಬಿಡ್ಬೇಕಿದೆ, ವಿಷಯಾದಿಗಳಲ್ಲಿ ಸುಖ ಇಲ್ಲ. ಸುಖ ಇದ್ದಂತೆ ಅನ್ನಿಸುತ್ತದೆ ನಮಗೆ. ಯಾವಾಗಲಾದರೂ ಎಂದು ಅನ್ನುವುದಾದರೆ ಅದು ಭ್ರಾಂತಿ. ಯಾವಾಗಲಾದರೂ ಅದು ಸುಖ ಆದ, ಎಂದಾದರೂ ಆದ ಅಂತ ಅನಿಸ್ತಿತ್ತು ಅಂದ್ರೆ ಅದು ವಿಷಯಗಳಲ್ಲಿ ಸುಖ ಆದ ಅನ್ನೋದು ಒಂದು ಭ್ರಾಂತಿ ಅಷ್ಟೇ. ತೀರಾ ಚಿಕ್ಕ ಮಕ್ಕಳು ಅವು ತಮ್ಮ ಬೆರಳನ್ನು ಬಾಯಲ್ಲಿಟ್ಟುಕೊಂಡು ಚೀಪುತ್ತಾ ಮಲಗುತ್ತವೆ. ಒಮ್ಮೊಮ್ಮೆ ಕಾಲಿನ ಬೆರಳನ್ನು ಸಹ ಬಾಯೊಳಗಿಟ್ಟುಕೊಂಡು ಚೀಪುತ್ತಿರುತ್ತವೆ. ಅವು ಈ ರೀತಿ ಬೆರಳನ್ನು ಏಕೆ ಚೀಪುತ್ತವೆ ಅಂದ್ರೆ ಅದರಲ್ಲಿ ಏನೋ ಸವಿ ಇರುತ್ತದೆ ಎಂದರೆ ಅವುಗಳಿಗೆ ಭ್ರಾಂತಿಯಾಗಿರುತ್ತದೆ. ಅವ್ರ ಕೈ ಬೆರಳನಾಗ, ಕಾಲು ಬೆರಳನಾಗ ಅವಕ್ಕ ಚೀಪುಕೊಂಡ್ರೆ ಅವಕ್ಕ ಅದರೊಳಗೆ ಸುಖ ಆದಂತ ಒಂದು ಭ್ರಾಂತಿ ಆಗಿರ್ತದೆ ಅಷ್ಟೇ. ಅಲ್ಲಿ ಏನು ಇರಲ್ಲ. ತಾಯಿಯ ಮೊಲೆಯಿಂದ ಹಾಲು ಕುಡಿಯುತ್ತಿರುವೆನೆಂದು ಅನ್ನಿಸುತ್ತದೆ. ನೋಡ್ರಿ, ಹಾಲು ಎಲ್ಲಿದಾವ? ತಾಯಿ ಮೊಲೆ ಒಳಗದಾವ. ಅದು ಕೂಸು ಚೀಪ್ತಾ ಇರೋದು ತನ್ನ ಹೆಬ್ಬಟ್ಟು ಚೀಪ್ಲಕತ್ತವ. ಹೆಬ್ಬಟ್ಟು ಚೀಪೋದೇನು?
ವಿಷಯ ವಸ್ತುಗಳ ಸುಖ ಅನುಭವಿಸೋದು. ತಾಯಿಯ ಹಾಲು ಕುಡಿಯೋದಂತಂದ್ರೇನು? ಪಾರಮಾರ್ಥಿಕ ಸುಖ ಅನುಭವಿಸೋದು. ಎಷ್ಟು ಚಂದ ಹೇಳ್ಯಾರ ನೋಡ್ರಿ. ಒಳ್ಳೆ ದೃಷ್ಟಾಂತದ ಇಲ್ಲ ಅದು. ಅದು ಬೆರಳು ಚೀಪು ಗೊತ್ತಾ, ಹಾಲು ಕುಡಿಲಕತ್ತೀನಿ ಅನ್ನಂಗೆ ಅನಿಸ್ತದ ಅಂತ ಅದಕ್ಕೆ. ಅಲ್ಲಿ ಹಾಲೇ ಇಲ್ಲ, ಆದ್ರೆ ಅದಕ್ಕೆ ಹಂಗೆ ಅನ್ನಿಸ್ತದ. ಹಾಲು ಎಲ್ಲಿ ಅದಾವ? ತಾಯಿ ಬಲ್ಲಿ ಅದಾವ. ತಾಯಿ ಬಲ್ಲಿ ಹಾಲು ಕುಡ್ದಂಗೆ ಅದಕ್ಕೆ ಅನಿಸ್ತಿರ್ತದ, ಅಲ್ಲಿ ಹಾಲೇ ಇಲ್ಲ. ಹಂಗ ಈ ವಿಷಯಗಳಲ್ಲಿ ಸುಖನೇ ಇಲ್ಲ, ಅಲ್ಲಿ ಸುಖ ಇದ್ದಂಗೆ ಅನಿಸ್ತದೆ. ಹೆಂಗದ ದೃಷ್ಟಾಂತ? ತಾಯಿಯ ಹಾಲು ಕುಡಿಯುತ್ತಿರೇನೆಂದು ಅದಕ್ಕೆ ಅನಿಸುತ್ತಿರುತ್ತದೆ. ಬೆರಳನ್ನು ಬಾಯಲ್ಲಿಟ್ಟುಕೊಂಡು ಚೀಪುವುದರಿಂದ ಬಾಯಲ್ಲಿ ಲಾಲಾರಸ ಉತ್ಪನ್ನವಾಗಿ ಒಳಗೆ ಇಳಿಯುವುದರಿಂದ ಅವುಗಳಿಗೆ ಅದೇ ಹಾಲು ಎಂದು ಭ್ರಾಂತಿಯಾಗುತ್ತದೆ. ಅದು ಚೀಪ ಟೈಮ್ನೊಳಗೆ ಅವದ್ರ ಬಾಯಿ ಒಳಗಿಂದ ಜೊಲ್ಲು ತಯಾರಾಗಿ ಅವೇ ನುಂಗುತ್ತವ. ಅದಕ್ಕೇನಾಗ್ತದ? ತಾನೇ ತನ್ನ ಕಾಲಿನಿಂದ ಹಾಲು ಕುಡ್ದೀನಿ ಅಂತ ಅನ್ನಿಸ್ತಿರ್ತದ. ಇಲ್ಲಿಯೂ ಹಾಗೆಯೇ ಇದೆ. ಅವರು ಸಣ್ಣ ಹುಡುಗರು, ಮತ್ತೆ ನಾವೆಲ್ಲ ಏನು ಅವಾಗ ಸಣ್ಣ ಹುಡುಗರು ಅಂತಂದ್ರ ಇಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನು ಅನುಭವಿಸುವಂತ ಈ ಹುಡುಗರೆಂತ ಹುಡುಗರು? ಇವೆಂತ ಹುಡುಗರ್ರಿ? ಅವು ಸಣ್ಣ ಹುಡುಗರಿದ್ರೆ ಇವು ದೊಡ್ಡ ಹುಡುಗರು. ಹುಡುಗರೇ ದೊಡ್ಡ ಹುಡುಗರು, 80 ವರ್ಷದ ಹುಡುಗರು, 70 ವರ್ಷದ ಹುಡುಗರು. ಅವು ಸಣ್ಣ ಹುಡುಗರು, ಇವು ದೊಡ್ಡ ಹುಡುಗರು. ವ್ಯತ್ಯಾಸ ಮತ್ತೇನು ಇಲ್ಲ. ಇದನ್ನು ಭಾಗವತದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಏನಂತ? ಕಪಿಲರು ಒಬ್ಬ ಋಷಿಕುಮಾರ, ಕಪಿಲ ಮಹರ್ಷಿ ಋಷಿಕುಮಾರ ತನ್ನ ತಾಯಿಗೆ ಬೋಧ ಮಾಡುವ ಕಾಲದಲ್ಲಿ ಈ ರಹಸ್ಯ ಸ್ಫೋಟ ಮಾಡಿದ್ದಾರೆ. ತನ್ನ ತಾಯಿಗೆ ಬೋಧ ಮಾಡಾಗ ಈ ವಿಷಯಗಳೇ, ಮಾತೆಯೇ ನಿಜವಾದ ಸುಖ, ಅದು ಎಂದೆಂದೂ ಅಳಿಯುವುದಿಲ್ಲ, ಅದಕ್ಕೆ ಅಳಿವಾಗಲಿ ಹೆಚ್ಚು ಕಡಿಮೆ ಎಂಬುದಾಗಲಿ ಇಲ್ಲವೇ ಇಲ್ಲ. ಇಂಥದೊಂದು ಇದೆ, ಅದು ಹೇಗೆ ಇದೆ ಎಂಬುದನ್ನ ಶಬ್ದಗಳಿಂದ ಹೇಳಲಿಕ್ಕೆ ಬರುವುದಿಲ್ಲ. ಸುಖ ಅಂತ ಒಂದು ಆದ ಅಂತದ ಶಬ್ದಗಳಿಂದ ಹೇಳಲಿಕ್ಕೆ ಬರಲ್ಲ. ಆದರೂ ಒಂದು ಅಣುವಿನಿಂದ ನಮಗೆ ಗೊತ್ತಿದ್ದ ಸಂಗತಿಯಿಂದ ಅದನ್ನು ಅನುಮಾನ ಮಾಡಬೇಕಾಗಿದೆ. ಈ ಅನುಮಾನ ಪ್ರಮಾಣದಿಂದ ಹೇಳ್ತಾರೆ ಸುಖ ಅಂದ್ರೆ ಹ್ಯಾಂಗಿರ್ತದ ಅಂತೇಳಿ ಒಂದು ವಿಚಾರ ತಿಳಿಸಿ ಹೇಳ್ತಾರೆ. ನಮ್ಮ ಕಂಬಿ ಗುರುಗಳು ಇದೇ ಹೇಳ್ಯಾರ, ಏನ್ ಮುಂದಿಂದ ಹೇಳ್ಯಾರ, ಇದ್ರ ಹಿಂದಿಂದ ಹೇಳಿದ್ರು, ಏನ್ ಮಾಡಿದ್ರು? ಮುಂದೋಗ್ಯಾರ ಅವರು. ಅತ್ಯಂತ ಉಪರತಿಯತ್ರ ದುಃಖಸ್ಯ ಚ ಸುಖಸ್ಯ ಚ. ಅತ್ಯಂತೋಪರತಿ ರತ್ರ ದುಃಖಸ್ಯ ಚ ಸುಖಸ್ಯ ಚ ಅಂತ. ಅತ್ಯಂತೋಪರತಿ ರತ್ರ ದುಃಖಸ್ಯ ಚ ಸುಖಸ್ಯ ಚ ಅಂತ ಒಂದು ಸೂತ್ರ ಕೊಟ್ಟಾರ. ಯಾರ್ದಿದು? ಕಪಿಲ ಮಹರ್ಷಿಗಳದಿದು.
ನೋಡು ತಾಯಿ, ಎಲ್ಲಿ ಈ ಸುಖವಾಗಲಿ ಅಂದರೆ ವಿಷಯಗಳಿಂದ ಆಗುವ ಸುಖವಾಗಲಿ ಹಾಗೂ ನಮಗೆ ಕಾರಣಾಂತರಗಳಿಂದ ದೈಹಿಕ ಮಾನಸಿಕ ವಿಕಾರಗಳಿಂದ ಉಂಟಾಗುವ ದುಃಖ, ಈ ದುಃಖವೇ ಆಗಲಿ ಇಲ್ಲವೋ ಅವುಗಳ ಅತ್ಯಂತ ಉಪರತಿ ಎಲ್ಲಿ ಆಗಿ ಹೋಗಿ ಬಿಟ್ಟಿರುತ್ತದೆಯೋ ಅಂದರೆ ಇರುವುದೇ ಇಲ್ಲವೋ ಅದಕ್ಕೆ ಸುಖ ಎಂದು ಹೇಳಲು ಬರುವುದಿಲ್ಲ, ದುಃಖ ಎಂದು ಹೇಳಲು ಬರುವುದಿಲ್ಲ. ಇದೇ ಶಾಶ್ವತವಾದ ಸುಖ, ನಿರ್ವಿಕಲ್ಪ ಸ್ಥಿತಿ ಎಂಬುದೇನಿದೆಯೋ ಅಲ್ಲಿ ಸುಖನೂ ಇಲ್ಲ, ದುಃಖನೂ ಇಲ್ಲ. ಅದರ ಪ್ರಾಪ್ತಿಯನ್ನು ನಾವು ಮಾಡಿಕೊಳ್ಳಬೇಕು. ಸುಖ ದುಃಖ ಬೇರೆ. ಸುಖ ದುಃಖ ಅಂತಃಕರಣದ ಧರ್ಮಗಳು. ಇದು ಏನದಲ್ಲ ಶಾಶ್ವತ ಸುಖ, ಅದು ಆತ್ಮದ ಧರ್ಮ. ನಾವೇನ್ ಮಾಡ್ತೀವಿ, ಆತ್ಮದ ಆನಂದ ಏನದಲ್ಲ ಅದಕ್ಕೆ ಸುಖ ಅಂತೀವಿ ಒಂದೊಂದು ಸಾರಿ. ಆತ್ಮದ ಶಾಶ್ವತವಾದ ಸುಖ, ನಿರ್ವಿಕಲ್ಪ ಸುಖ ಏನದಲ್ಲ ಅದು ಏನಂತದ, ಅದರೊಳಗೆ ಸುಖ ದುಃಖ ಏನಿಲ್ಲ. ಆನಂದದೊಳಗೆ ಶಾಶ್ವತವಾದ ಸುಖದಲ್ಲಿ ಈ ಒಂದು ಲೌಕಿಕ ಸುಖ ಲೌಕಿಕ ದುಃಖ ಅಂತವೇನು ಇಲ್ಲ. ಅಲ್ಲಿ ಅವ್ರ ಶಬ್ದಗಳ ಬಳಕೆ ಏನ್ ಮಾಡ್ಯಾರ, ಸುಖ ಅಂತ ಮಾಡಿ ಗದ್ದಲಿಗೆ ಬಿದ್ದಾರ. ಅದು ಆನಂದ ಅಂತ ಬಳಸ್ಬೇಕು, ಸಂತೋಷ ಆನಂದ ಅಂತ ಹೇಳಿ ಬಳಸ್ಬೇಕದು. ಆನಂದ ಪರಮಾನಂದ ಏನದಲ್ಲ ಅದರೊಳಗೆ ಸುಖನೂ ಇಲ್ಲ ದುಃಖನೂ ಇಲ್ಲ. ಸುಖ ದುಃಖ ಏನಪ್ಪಾ ಅಂತಂದ್ರೆ ಅದು ಒಂದೇ ನಾಣ್ಯದ ಎರಡು ಮುಖ ಇದ್ದಂಗ. ಸುಖ ಕಡಿಮೆ ಆದಾಗ ದುಃಖ ಅನಿಸ್ತದ, ದುಃಖ ಕಡಿಮೆ ಆದಾಗ ಸುಖ ಅನಿಸ್ತದ ಅಷ್ಟೇ ಹೊರತು ಅದು ಪ್ರಮಾಣಗಳಲ್ಲಿ ಹೆಚ್ಚು ಕಡಿಮೆ ಆಗ್ತದ. ಅದು ಸುಖ ಮತ್ತು ದುಃಖ ಅಂತ ಎರಡು ವಸ್ತುಗಳು ಇಲ್ಲ. ಇದ್ಯಾವುದು ಅಂತಃಕರಣದ ಧರ್ಮ. ಇದು ಹೆಚ್ಚು ಕಡಿಮೆ ಆಗ್ತಿರ್ತದೆ, ಒಂದು ಹೆಚ್ಚಿದ್ದಾಗ ಒಂದು ಕಡಿಮೆ ಆಗ್ತಿರ್ತದೆ. ಆದ್ರೆ ಆತ್ಮದ ಆನಂದ ಏನದಲ್ಲ ಶಾಶ್ವತ ಸುಖ, ಅದು ಹೆಚ್ಚು ಕಡಿಮೆನೂ ಆಗಂಗಿಲ್ಲ, ಅದರೊಳಗೆ ಸುಖನೂ ಇಲ್ಲ ದುಃಖನೂ ಇಲ್ಲ. ಅದರ ಪ್ರಾಪ್ತಿಯನ್ನ ನಾವು ಮಾಡಿಕೊಳ್ಳಬೇಕು, ಅದರ ಪ್ರಾಪ್ತಿ ನಾವು ಮಾಡ್ಕೋಬೇಕು. ಅದು ಅಸಲು ಸ್ವಾಭಾವಿಕವಾದದ್ದು, ಬಿಂಬದಂತೆ ಇರುವಂತಹದ್ದು. ಅದು ಅಸಲು ಸ್ವಾಭಾವಿಕವಾದದ್ದು, ಬಿಂಬದಂತೆ ಇರುವಂತಹದ್ದು. ಇವು ವಿಷಯ ಸುಖಗಳು ಪ್ರತಿಬಿಂಬದಂತೆ, ವಿಷಯ ಪರಾಧೀನ. ನಾವು ಅನುಭೋಗಿಸುವ ವಿಷಯ ಸುಖಗಳಲ್ಲಿ ವಿಷಯವಿದ್ದರೆ ಸುಖವಿರುತ್ತದೆ, ವಿಷಯವಿಲ್ಲದಿದ್ದರೆ ಸುಖವಿರುವುದಿಲ್ಲ. ವಿಷಯ ಪಾರತಂತ್ರ್ಯವಾದದ್ದು, ಆದರೆ ಇನ್ನೊಂದು ಯಾವುದರ ಹಿಡಿತಕ್ಕೂ ಸಿಗದೆ ಸ್ವಯಂ ತಾನೇ ತಾನಾಗಿಯೇ ಎಲ್ಲ ಕಾಲದಲ್ಲಿಯೂ ಎಲ್ಲ ವಸ್ತುಗಳಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ಎಲ್ಲರಲ್ಲಿಯೂ ಶಾಶ್ವತವಾಗಿ ಇದ್ದಂಥದ್ದು. ವಿಷಯ ಸುಖ ಹೆಂಗದ, ವಿಷಯ ಇದ್ರಷ್ಟೇ ವಿಷಯ ಸುಖ ಅನ್ನಿಸ್ತದೆ. ಶಬ್ದ ಇರ್ಲಿಲ್ಲ ಅಂತಂದ್ರೆ ಶಬ್ದ ವಿಷಯ ಸುಖ ಕೇಳಿಸ್ತದೇನ್ರಿ? ನಿಶ್ಶಬ್ದ ಇದ್ದಾಗ ಶಬ್ದ ವಿಷಯದ ಸುಖ ಕೇಳಕ್ಕಾಗ್ತದೇನ್ರಿ? ನಿರಾಕಾರ ಇದ್ದಾಗ ಆಕಾರದ ಸುಖ ಗೊತ್ತಾಗ್ತದೇನು? ಹಂಗ ವಿಷಯಗಳಿದ್ರೆ, ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿದ್ರೆ ಮಾತ್ರ ಆ ವಿಷಯಗಳಿಂದ ಸುಖ ಉತ್ಪನ್ನ ಆಗ್ತವೆ.
ಅದು ಹೆಂಗದಪ್ಪ ಅಂದ್ರೆ ವಿಷಯ ಇದ್ರೆ ಅದು ಸುಖ ಆಗ್ತದ. ಅದೇನದು ವಿಷಯ ಪರತಂತ್ರ ಅಂತ. ಆ ಸುಖ ವಿಷಯ ಪರತಂತ್ರ ಸುಖ. ಇದು ಎಂಥದ ಶಾಶ್ವತವಾದ ಸುಖ ಅದಲ್ಲ, ಇದು ಯಾವುದು ಇದ್ರೇನು ಇಲ್ಲಂದ್ರೇನು, ಯಾವುದರ ಹಿಡಿತಕ್ಕೆ ಸಿಗದೆ ಸ್ವಯಂ ತಾನಾಗಿ ಎಲ್ಲ ಕಾಲದಲ್ಲಿ ಎಲ್ಲ ವಸ್ತುಗಳಲ್ಲಿ ಎಲ್ಲ ಸ್ಥಳಗಳಲ್ಲಿ ಎಲ್ಲರಲ್ಲಿ ಶಾಶ್ವತವಾಗಿ ಇದ್ದಂಥ ಒಂದು ಸ್ಥಿತಿ ಇದೆ. ಅದರ ಗುರುತು ನಮಗೆ ಚೆನ್ನಾಗಿ ಇರದಿದ್ದರೆ ಈ ಅವಸ್ಥೆ ಯಾರಿಗೂ ಬರುತ್ತಲೇ ಇರಲಿಲ್ಲ. ಏನಪ್ಪ, ನಮಗದರದು ಗುರುತು ಚೆನ್ನಾಗಿ ಇದ್ರೆ ಈ ಸುಖ ಶಾಶ್ವತವಾದ ಸುಖ, ನಿರ್ವಿಕಾರವಾದ ಸುಖ, ವಿಷಯವನ್ನ ಅವಲಂಬಿಸಲಾರದೆ ಸ್ವತಂತ್ರವಾಗಿರುವಂತಹ ಸುಖ, ಎಲ್ಲ ವಸ್ತು ಎಲ್ಲ ಕಾಲ ಎಲ್ಲ ದೇಶಗಳಲ್ಲಿ ತುಂಬಿ ತುಳುಕ್ತಾ ಇರುವಂತ ಸುಖ, ಅದರ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಿತ್ತಂತಂದ್ರೆ ಈ ಸಂಸಾರ ಸುಖದೊಳಗ ಭ್ರಮೆ ಒಳಗ ಬಿದ್ದು ನಮ್ಮ ಶಕ್ತಿ ಸಾಮರ್ಥ್ಯ ಆಯುಷ್ಯ ವ್ಯರ್ಥ ಮಾಡ್ಕೊತಿದ್ದಿಲ್ಲ. ನಾವು ದುಃಖಿಗಳಾಗುತ್ತಿರಲೇ ಇಲ್ಲ. ಜನ್ಮ ತೆಗೆದುಕೊಳ್ಳುವ ಕೆಲಸವೂ ಇರುತ್ತಿರಲಿಲ್ಲ. ಆದ್ದರಿಂದ ಭ್ರಾಂತಿಯಿಂದ ಮಾತ್ರ ಇದೇ ವಿಷಯ ಸುಖವೇ ಸುಖ, ಇದನ್ನೇ ಬೆಳೆಸಿಕೊಳ್ಳುತ್ತಾ ಹೋಗಬೇಕು, ಅದೇ ಬ್ರಹ್ಮಾನಂದ ಎಂದು ತಿಳಿದುಕೋ. ಇದೆ ಅಂದರೆ ಇದು ತಪ್ಪಾಗುತ್ತದೆ. ಅದಕ್ಕೆ ವಿಷಯ ಸುಖನೇ ನಿಜವಾದ ಸುಖ, ಇದರಿಂದ ಸಿಗ ಆನಂದನೇ ಬ್ರಹ್ಮಾನಂದ ಅಂತೇಳಿ ಈ ರೀತಿ ತಿಳ್ಕೊಂಡ್ರೆ ಅದು ಏನದ ಕ್ಷಣಿಕ ಅದ. ಅದು ಈಗ ಅನುಭವಿಸುವಾಗ ಚಲೋ ಅನಿಸ್ತದೆ, ಆಮೇಲೆ ಅದು ಇಲ್ಲದಂಗೆ ಆದಾಗ ದುಃಖ ಆಗ್ತದೆ. ಅದಕ್ಕೆ ನಾವು ವಿಷಯ ಸುಖನೇ ಬ್ರಹ್ಮಾನಂದ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ. ಜಗ್ಗಿ ರೊಕ್ಕ ಗಳಿಸಿ ಅದೇ ಬ್ರಹ್ಮಾನಂದ ಅಂದ್ರ, ಜಗ್ಗಿ ಆಸ್ತಿ ಗಳಿಸಿ ಅದೇ ಬ್ರಹ್ಮಾನಂದ ಅಂತಂದ್ರ, ಜಗ್ಗಿ ಸಂಪತ್ತು ಗಳಿಸಿ ಅದೇ ಅದರ ಆನಂದನೇ ಬ್ರಹ್ಮಾನಂದ ಅಂತಂದ್ರೆ ತಪ್ಪಾಗ್ತದ ಇಲ್ರಿ? ಮಣಗಟ್ಲೆ ಬಂಗಾರ ಜಮಾಯಿಸಿ ಅದು ಬ್ರಹ್ಮಾನಂದ ಅಂತಂದ್ರೆ ಸರಿನಾ ತಪ್ಪದು? ಲೌಕಿಕ ಭೋಗಗಳ ಅತಿಯಾದ ಸಂಗ್ರಹ ಮಾಡಿ ರಾಶಿ ರಾಶಿ ಜಮಾಯಿಸಿ ಸವಿಲಾರ್ದಷ್ಟು ಸುಡ್ಲಾರ್ದಷ್ಟು ಆಸ್ತಿ ಮಾಡಿ ಇಟ್ಟು ಆನಂದವಾಗಿದ್ರೆ ಅದಕ್ಕೆ ಬ್ರಹ್ಮಾನಂದ ಅಂದ್ರೆ ಸರಿಯಾ ತಪ್ಪ? ತಪ್ಪಾಗ್ತದ, ಸರಿ ಅಲ್ಲದು. ಅದಕ್ಕೆ ಅದೇ ಹೇಳ್ತಾರ ಅವರು, ವಿಷಯ ಸುಖವೇ ಸುಖ, ಇದನ್ನೇ ಬೆಳೆಸಿಕೊಳ್ಳುತ್ತಾ ಹೋಗಬೇಕು, ಅದೇ ಬ್ರಹ್ಮಾನಂದ ಅಂತ ಯಾರೇ ಹಿಂಗ ಭ್ರಾಂತಿಯಿಂದ ಹೇಳಿದ್ರಂತಂದ್ರೆ ಅದು ತಪ್ಪಾಗುತ್ತದೆ. ಇದು ನಿಮ್ಮ ಬಾಯಿಲಿಂದ ಬರಬೇಕು. ಈ ತಪ್ಪಾಗ್ತದಂತಲ್ಲ, ಇದೇ ಈ ರೀತಿ ನೀವು ಮುಂದೆ ಕೂತವ್ರು ಹೇಳ್ಬೇಕು. ಇದಕ್ಕೆ ಇಲ್ಲಿ ನೀವೇನು ಹೇಳ್ತೀರಿ ಅದೇ ಇಲ್ಲಿ ಬರ್ದಾರ. ಇದ್ರೊಳಗೆ ಏನು ಸ್ಪೆಷಲ್ ಫಿಲಾಸಫಿ ಏನು ಇಲ್ಲ, ನೀವು ತಿಳಿದದ್ದೇ ಇದ್ರೊಳಗೆ ಅದ, ಶಬ್ದ ರೂಪಗಳಲ್ಲಿ ಆದ ಅಷ್ಟೇ ಅದು. ಆದ್ದರಿಂದ ನಿಜವಾದ ಸುಖದ ಪರಿಚಯ ಎಷ್ಟಾಯ್ತು? 17:33, 5:30 ಆಯ್ತು. ನಿಜವಾದ ಸುಖದ ಪರಿಚಯ ನಾಳೆ ಮಾಡ್ಕೊಳ್ಳೋಣಲ್ಲ. ನಿಜವಾದ ಸುಖದ ಪರಿಚಯ ಸಾಕಲ್ಲ? ದಿನ 3:30ಗೆ ಕರಿತಿದ್ರು, ಹೋಗಿ 4ಕ್ಕೆ ಕರ್ಕೊಂಡು ಬಂದು ಪಾಠ ಹೇಳ್ತೈತೆ. ಈಗ 3:30ಗೆ ಹೋಗಿ 4:30 ಆದ್ರೂ ಇವತ್ತು ಬರಲಿಲ್ಲ, ಏನೋ ಫಂಕ್ಷನ್ ಅದ ಶಾಲೆಗೆ, 2 ದಿವಸ ಆಯ್ತು ತಡ ಮಾಡಿ ಬರ್ಲಕತ್ತ. 4:30 ಮೇಲೆ ಬರ್ಲಕತ್ತಾರ. ನಮಗೆ ಇವೆಲ್ಲ ಎಫೆಕ್ಟ್ ಆಗ್ಬಿಡುತ್ತೆ. ಏನ್ ಮಾಡುತ್ತೆ? ಓಕೆ, ಮತ್ತೆ ಯಾರೇನು ಹೇಳ್ಬೇಕು? ನಾಳೆ ಭಗವದ್ಗೀತಾ ಪಾರಾಯಣ ಇದ್ರೆ ಅದನ್ನೊಂದು ತಾಸು ಮಾಡಿ ಆಮೇಲೆ ಒಂದು ಅರ್ಧ ತಾಸು ಇದು ಇಟ್ಕೋರಿ, ಪಾರಾಯಣ ಒಂದು ತಾಸು ಮಾಡ್ಕೋರಿ. ನಾಳೆ ಭಗವದ್ಗೀತಾನ ಏನಿದು ಸಿದ್ಧಾಂತ ಶಿಖಾಮಣಿ? ಸಿದ್ಧಾಂತ ಶಿಖಾಮಣಿ ಪಾರಾಯಣ ಒಂದು ತಾಸು ಮಾಡ್ರಿ. 5ಕ್ಕೆ ಮುಗಿಸ್ಬಿಡ್ರಿ. ಅದು 5ರಿಂದ 5:30 ಇದೊಂದು ಸ್ವಲ್ಪ ಕೇಳ್ಕೋರಿ, ಮುಗೀತಷ್ಟೇ. ದಿನ ಒಂದು ಅರ್ಧ ತಾಸು.
ಮಲ್ಲಪ್ಪ ಹುಲ್ಲೂರವ್ರಿಗೆ ಫೋನ್ ಹಚ್ಚಿರ್ ಫೋನೇ ಎತ್ತಲ್ರಿ, ಕಟ್ ಮಾಡ್ಲಕತ್ತಾರ. ಅವ್ರ ಫೋನ್ ರಿಪೇರಿ ಮಾಡ್ತಾರ ಕಾಣಿಸ್ತದೆ. ಹೌದೇನ್ರಿ? ಅದೇನು ಅಂಗಡಿಯಾಗಿದ್ದಂಗೆ ಕಾಣಿಸ್ತದ. ಅಂಗಡಿಯವ್ರು ಕಟ್ ಮಾಡ್ಲಕತ್ತಾರೇನು? ಅಂಗಡಿಯವ್ರು ಕಟ್ ಮಾಡಿದ್ರೆ ನಾವೇನ್ ಮಾಡ್ಬೇಕು? ಮಲ್ಲಪ್ಪ ಅವ್ರು ಕಟ್ ಮಾಡಿರಿ ಅನ್ಬೇಕಾಗ್ತದ. ಇಷ್ಟಲಿಂಗ ಜಡ ಅಂದದಕ್ಕೆ ಸೆಟ್ಕೊಂಡು ಮೊಬೈಲ್ ರಿಪೇರಿಗೆ ಹೋಗಂಗ ಆಗ್ಬಿಡ್ತಾವಪ್ಪ. ನಮ್ಮ ಬಸವರಾಜ ಎಲ್ಲ ಹಿಂಗೆ ಮಾತಾಡ್ತಾರ ಅವ್ರು. ಅವು ಮಾತಾಡಿದ್ದೆ ಈಗ ಬುಕ್ಗಳು ತರಿಸಿ ಅವು ಓದ್ಲಕ್ಕೆ ಹಚ್ಚಿದ್ಮೇಲೆ ಇಂಥವೇ ಮಾತಾಡ್ತಾವ. ಅದ್ರೊಳಗೆ ನಿಷ್ಠುರವಾಗಿ ಕರೆಕ್ಟಾಗಿ ಹೇಳ್ತಾರ ಅವ್ರು. ಅದು ನಮಗೆ ಡೈಜೆಸ್ಟ್ ಆಗಲ್ಲ. ಅದ್ರ ಬಗ್ಗೆ ಒಂದು ಭಾವನೆ ಇಟ್ಕೊಂಡಿರ್ತೀವಲ್ಲ, ಆ ಭಾವನೆ ನಮ್ಗೇನ್ ಮಾಡ್ತದೆ, ಸಮಸ್ಯೆ ಉಂಟು ಮಾಡಿಬಿಡುತ್ತೆ. ಅಯ್ಯೋ ಹೆಂಗಂತಾರಲ್ಲಪ್ಪ ಇವರು ಅಂತ. ಬಸವಣ್ಣವ್ರೇ ಮಾತು ಹೇಳ್ಯಾರ. ಒಬ್ಬ ಪ್ರಶ್ನೆ ಮಾಡ್ತಾರೆ ಸಭಾದೊಳಗೆ ಬಸವಣ್ಣವ್ರಿಗೆ. ಬಸವಣ್ಣವ್ರೇ ಅದನ್ನ ಹೇಳ್ತಾರೆ, ಇದು ಇಷ್ಟ ಕೊಳ್ಳ ಕಟ್ಕೊಂಡ ಲಿಂಗ ಜಡ ಅದ, ಜಡ ವಸ್ತು ನನಗೇನ್ ಹೇಳಕ್ ಸಾಧ್ಯ ಅದನು, ತಾನೇ ತಿಳ್ಕೊಂಡಿಲ್ಲ, ನನಗೇನ್ ಹೇಳ್ತದ, ಅದನ್ನ ನೀನು ನಿನ್ನ ಸ್ವಾನುಭವದಿಂದ ತಿಳ್ಕೋ ಅಂತ ಹೇಳ್ತಾರೆ. ಜಡ ಅಂತ ಹೇಳೋದ್ರಿ ಬಸವಣ್ಣವರು. ಎರೆದರೆ ನೆನೆಯದು ಮರೆದಡೆ ಬಾಡದು ಉರುಳಿಲ್ಲ ಲಿಂಗಾರ್ಚನೆ ಅಂತಾರ. ಅದು ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆಗಾಗಿ ಅಂತರ್ಮುಖಿ ಆಗೋದಕ್ಕೆ ಬೇಕು ಅಂತ ಹೇಳಿ ಅಷ್ಟೇ ಮಾಡ್ಬೇಕೆ ಹೊರತು ಅದು ಜ್ಞಾನ ಅದರಿಂದ ಆಗಲ್ಲ. ಜ್ಞಾನ ಆಗ್ಬೇಕಾದ್ರೆ ಸದ್ಗುರುನಾಥ ಸತ್ಶಾಸ್ತ್ರಗಳನ್ನ ತಗೊಂಡು ಕೂತು ಸದ್ಗುರುನಾಥನ ಬಳಿ ಶಾಸ್ತ್ರ ಅಧ್ಯಯನ ಮಾಡಿದರೆ ಜ್ಞಾನ, ಇಲ್ಲಾಂದ್ರೆ ಜ್ಞಾನ ಆಗಲ್ಲ. ಆ ಕುರಿ ಆಕಳು ಎಲ್ಲ ಹೊಲಸೆಲ್ಲ ತಿಂತದ. ಆಕಳು ಏನೆಲ್ಲ ತಿಂತದ, ಕುರಿ ತಿನ್ನಂಗಿಲ್ಲ ಅಂತೇಳಿ ಅದೇನೋ ಕುರಿಕ್ಷೇತ್ರ ಅಂದಾಗ ನಡೀತಪ್ಪ ಚರ್ಚೆ. ಆಕಳು ಹೊಲಸು ತಿಂತದ ಅಂತೇಳಿ ಹೆಂಗಂದ್ರೆ ಮತ್ತೆ ಅದಕ್ಕೆ ಪ್ರಸಾದನೆ ಅನ್ಬೇಕಂತ. ಆಕಳು ತಿನ್ನ ಹೊಲಸಿಗೂ ಪ್ರಸಾದನೆ ಅನ್ಬೇಕು. ಯಾಕಪ್ಪ ಪ್ರಸಾದ ನೀವ್ ಹೆಂಗ್ ತಿಂತೀರಿ ಹಂಗೆ ಅದನ್ನ ತಿಂತದಿಲ್ಲ, ಅದಕ್ಕೆ ಪ್ರಸಾದ ಅನ್ಬಾರ್ದೇನು? ಅದು ತಿನ್ನಾಗ ಅದು ಪ್ರಸಾದ ಭಾವದಿಂದ ತಿಂತದೇನು ಹೊಲಸದ್ದು ತಿಂತದ? ನೀವು ಮಲ ವಿಸರ್ಜನೆ ಮಾಡಿ ನೀವು ಮಲ ಅಂತೀರಿ, ನೀವು ತಿನ್ನ ಟೈಮ್ನಾಗ ಅದು ಪ್ರಸಾದನೇ ಇತ್ತು, ನೀವೇ ಕಮಗ್ ಮಾಡ್ಕೊಳ್ಳೋ ಟೈಮ್ನಾಗ ತಿನ್ನೋ ಟೈಮ್ನಾಗ ಆಮೇಲೆ ಅದಕ್ಕೆ ಮಲ ಅಂದ್ಬಿಟ್ರಿ. ಆ ಮಲವನ್ನ ತಿನ್ನ ಪ್ರಾಣಿಗಳದು ಪ್ರಸಾದ ಅಂತ ತಿಂತಾವೋ ಏನ್ ಮಲ ಅಂತ ತಿಂತಾವೋ? ನೀವೆಷ್ಟು ಇಂಟ್ರೆಸ್ಟ್ಲಿಂತ ತಿಂತೀರಿ ಹಂಗೆ ಅವು ಅಷ್ಟೇ ಇಂಟ್ರೆಸ್ಟ್ಲಿಂದ ತಿಂತಾವ ಇಲ್ಲ? ಅದಕ್ಕೆ ಪ್ರಸಾದನೇ ಅನ್ಬೇಕು ಅದಕ್ಕಂತಾರ. ಇದಕ್ಕೆ ಹೆಂಗ್ ಮಾಡ್ತೀರಿ? ವೈಚಾರಿಕ ಮಟ್ಟ ಟಾಪ್ ಲೆವೆಲ್ ಅದರಿ ಅವ್ರದ್ದು. ಹೊಲಸು ಆಕಳೆಲ್ಲ ಹೊಲಸು ತಿಂತದ ಅಂತಂದ್ರೆ ಅದಕ್ಕೆ ಹೊಲಸು ಅಂತ ಹೆಂಗ್ ಅಂದಿರಿ ನೀವು? ತಿನ್ನುವ ವಿಷಯ ಬಂದ ಹೊತ್ನಾಗ ಅದು ಪ್ರಸಾದನೇ ಇರ್ತದ ಅಂತ. ಅದು ಏನೇ ಇರಲಿಲ್ಲ. ಬರ್ರಿ ಟೈಮ್ ಆಯ್ತು ಊಟ ಮಾಡಿ ಬರ್ರಿ ಅಂತ ಹೇಳಿದ್ರೆ ಸತ್ಸಂಗದ ಕಾದ್ರ ಹಳಸಲಾರದ ಪ್ರಸಾದದ ಒಂದು ವ್ಯವಹಾರ ಮಾಡುವಾಗ ಹಳಸ ಪ್ರಸಾದಕ್ಕೆ ಕರಿತೀರೇನು ಅಂತ. ಬರೋಬ್ಬರಿ ಐತಲ್ರಿ. ಹಳಸು ಪ್ರಸಾದ ಸ್ವೀಕಾರ ಮಾಡಿದಾಗೆ ಹಳಸಲಾದ ಪ್ರಸಾದ ತಯಾರಾಗ್ತದೆ. ಅವ್ರು ಹೇಳೋದು ಬರೋಬರಿ ಅದ. ಕಷ್ಟಪಟ್ಟು ಅಡಿಗೆ ಮಾಡಿ ಕಿರಾಣಿ ತಂದು
ಗುರುಗಳಿಗೆ ಪ್ರಸಾದ ಮಾಡಿ ಬರ್ರಿ ಗುರುಗಳೇ ಊಟ ಮಾಡಮ್ಮ ಅಂತ ಅವ್ರು ಭಕ್ತಿಲಿಂತ ಕರೆ ಟೈಮ್ನೊಳಗ ಇವ್ರು ಸತ್ಸಂಗ ನಡೆಸಿರ್ತಾರ. ಅವಾಗ ಅಡಿಗೆ ಮಾಡಿದವ್ರ ಪರಿಸ್ಥಿತಿ ಏನು ಹಂಗಂದ್ರೆ ಹಳಸ ಪ್ರಸಾದ ಹಳಸಲಾರ ಪ್ರಸಾದ ಅಂತೇಳಿ ಅಂದ್ಮೇಲೆ ಅವರಿಗೆ ಅರಿವು ಇತ್ತು ಅಂತಂದ್ರೆ ಕರೆಕ್ಟ್ ಅಂತಾರೆ. ಅರಿವು ಇರ್ಲಾರ್ದವ್ರಿಗೆ ಪೆಟ್ಟು ಬಿದ್ಬಿಡ್ತು. ಸತ್ಯನೇ ಏನಾಗ್ತದಂದ್ರ ಅಪ್ರಿಯ ಸತ್ಯ ಆಗಿಬಿಡ್ತದ. ಪ್ರಿಯ ಸತ್ಯ ಬೇರೆ, ಅಪ್ರಿಯ ಸತ್ಯ ಬೇರೆ. ಹೇಳಿದ ಸತ್ಯನೇ ಅದ, ಅದರ ಅಪ್ರಿಯ. ಇಷ್ಟಲಿಂಗಕ್ಕೆ ಜಡ ಅನ್ನೋದು ಅಪ್ರಿಯ ಸತ್ಯ. ಅದು ಇದ್ದದ್ದೇ ಖರೆ, ಸತ್ಯ ಖರೆ, ಅಪ್ರಿಯ ಸತ್ಯ. ಅರಿವಿನ ಮಟ್ಟ ಕೆಳಗಿದ್ದವರಿಗೆ ಅದು ನೋವಾಗ್ತದ. ಬಹಳ ಜನ ಅಂತ ಜನನೇ ಅದಾರ. ಅದಕ್ಕೇನಂತಾರ, ಹಿಂಗೆಲ್ಲ ಹೇಳಿದ್ರೆ ಮಂದಿಗೆ ನೋವಾಗ್ತದ್ರಿ ಅಂದ್ರ ಅದಕ್ಕೆ ಹೇಳ್ತಪ್ಪ ಸುಮ್ಮಿರ್ಬೇಕು. ಹೇಳಕ್ಕೆ ಹಾಕೋತೀನಿ ನೀನು ಸುಮ್ಮಿರ್ಬೇಕು. ಇದು ಯಾರು ತಿಳಿದಾರ, 4 ಮಂದಿ ತಿಳಿದವ್ರು ನಡ್ಬರ್ಕ ಕೂತ್ ಆಡ ಮಾತಪ್ಪ ಅದು. ತಿಳಿಲಾರ್ದವ್ರು ನಡ್ಬರ್ಕ ಹೋಗಿ ಮಾತಾಡ್ಕೆ ಅವ್ರ ಮನ್ಸಿಗೆ ನೋವಾಗ್ತದ ಅಂತ ನೋವು ಮಾಡ್ಕೊಳ್ಳೋರು ಮಂದ್ಯಾಗ ಹೋಗಿ ನೀನ್ಯಾಕೆ ಇದು ಹೇಳಕ್ಕೆ ನೋವು ಮಾಡ್ಲಕ್ಕೆ ಹೋಗ್ತಿದಿ, ಸುಮ್ಮಿದ್ಬಿಡು, ಹೇಳಕ್ಕೆ ಹೋಗ್ಬೇಡ. ಇದು ನೋಡ್ರಿ ಹೆಂಗ ಯಾವಾಗ ನೋವಾಯ್ತು? ನೀನ್ ಹೇಳಿದಾಗೆ ನೋವಾಯ್ತು. ಎದಕ್ಕೆ ಹೇಳ್ತಿ? ನೋವಾಗವ್ರಿಗೆಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋಂಥವ್ರಿಗೆ ಹೇಳ್ಬೇಕು. ನೋವಾಗವ್ರಿಗೆ ಯಾಕೆ ಹೇಳ್ತಿ? ಅವ್ರದ್ದು ಮಟ್ಟ ಏನದಂತ ತಿಳ್ಕೊಂಡು ಅಲ್ಲಿ ಇವೆಲ್ಲ ಯಾಕೆ ಮಾತಾಡ್ತೀನಿ ನೀನು ಅಂತಾರ. ಇದನ್ನು ಕರೆಕ್ಟ್ ಅದರಿ ಅಂತೀರ ಇಲ್ಲ? ಮಾತೇ ಆಡಬಾರ್ದು, ಅದು ವಿಷಯ ಮಾತೇ ಆಡಬಾರ್ದು. ಒಳಗೆ ತಿಳ್ಕೋಬೇಕು. 4 ಮಂದಿ ತಿಳಿದವ್ರ ಮಧ್ಯೆ ಕೂತ್ ಮಾತಾಡಬೇಕು ಹೊರತು ದೊಡ್ಡ ಸಭೆ ಮಾಡಿ ಈ ಮಾತುಗಳು ಆಡಬಾರ್ದಲ್ಲಿ. ಪ್ರಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಪದ ಪ್ರಯೋಗಗಳು ಮಾಡ್ಲಿಕ್ಕೆ ಹೋಗ್ಬಾರ್ದು. ನಮಗೆ ಅದ್ವೈತ ತಿಳಿದದ ಅಂತ ಹೇಳಕ್ಕೆ ಪದ ಪ್ರಯೋಗ ಮಾಡಬಾರ್ದು ಎಲ್ಲಿ ಬೇಕಲ್ಲಿ. ಆ ಅದ್ವೈತದ ಜ್ಞಾನ, ಆ ಮಟ್ಟದ ಜ್ಞಾನ ಇರ್ಲಾರ್ದವ್ರಿಗೆ ಏನಾಗ್ತದ? ನೋವಾಗ್ತದ. ಹಿಂಗೆ ಚರ್ಚೆಗಳು ಕುಂತರ ಗಂಟೆಗಟ್ಟಲೆ ಮಾತಾಡ್ತಿರ್ತೀವಿ. ಹಿಂಗೆ ಏನೇನೋ ಹೇಳ್ತಿರ್ತಾರೆ, ಹ್ಞೂ ಅನ್ಕೋತಿರೋದ. ಓಕೆ, ಟೈಮ್ ಆಯ್ತು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಯಾರು ಸುಮಂಗಲ ಪಾಟೀಲ್, ಯಾರು ಮಾಂತೇಶ್ವರ ಅದಿರ ಏನ್ ಸುಮಂಗಲ ಅದಿರ? ಯಾರು ಮಾತಾಡ್ಲಕ್ಕ? ಯಾರು ಕುಂತೀರಿ ಕೇಳಕ್ಕ? ಯಾರು ಸುಮಂಗಲಕ್ಕವ್ರ? ಮನೆಗೆ ಹೆಣ್ಮಕ್ಳು ಕುಂತಾರ ಕೇಳಕ್ಕ? ಯಾರು ಮಾತಾಡ್ರಿ? ಬೈಲೊಂಗಲ್ ಸುಮಂಗಲ ಪಾಟೀಲ್. ಫೋನ್ ಇಟ್ಟಕ್ಕೆ ಈ ಕಡೆ ಹೋಗ್ಯಾರ ಮತ್ತೇನು? ನಾಚಿಗೊತ್ತಾರ ಎಲ್ಲಿ ಕಿರಿಕಿರಿ ನಡಿ. ಸಂಕೋಚ ಸ್ವಭಾವ. ಓಕೆ, ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣ. ಗುರುಗಳಿಗೂ ಶರಣ ಶರಣ.